ಅಂತೂ ಇಂತೂ ಬಿಡ್ತು ಖಾತೆ ಹಂಚಿಕೆಯ ಗ್ರಹಣ. ಹಲವಾರು ಸರ್ಕಸ್ ನಂತರ ಈಗ ಕಡೆಗೂ ಡಿಕೆ ಸಂಪುಟ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಪ್ರಮುಖ ಸಚಿವರಿಗೆ ಈಗಾಗಲೇ ಖಾತೆ ಹಂಚಿಕೆ ಆಗಿದ್ದು, ಹಾಗಾದ್ರೆ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆಯನ್ನ ನೀಡಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನೋದು ಈಗ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡ್ತೇವೆ. ಸಚಿವರಿಗೆ ಹಾಗಾದ್ರೆ ಖಾತೆ ಹಂಚಿಕೆ ಡಿಕೆ ಸಂಪುಟದಲ್ಲಿ ಅಂತೂ ಇಂತೂ ಬಿಡ್ತು ಈ ಒಂದು ಖಾತೆ ಹಂಚಿಕೆಯ ಗ್ರಹಣ ಅಂತ ನೋಡ್ತಾ ಹೋಗೋಣ. ಈಗ ಅಂತೂ ಇಂತೂ ಬಿಡ್ತು ಖಾತೆ ಹಂಚಿಕೆಯ ಗ್ರಹಣ. ಕೊನೆಗೂ ರಿಲೀಸ್ ಆಯಿತು ಸಚಿವರ ಖಾತೆ ಹಂಚಿಕೆಯ ಒಂದು ಲಿಸ್ಟ್. ಕಡೆಗೂ ಡಿಕೆ ಸಂಪುಟ ಸಚಿವರಿಗೆ ಖಾತೆ ಹಂಚಿಕೆಯಾಗಿದೆ. ಪ್ರಮುಖ ಸಚಿವರ ಖಾತೆಗಳು ಅದಲು ಬದಲಾಗಿದೆ. ಸಾಕಷ್ಟು ಹಳೆದು ತೂಗಿ ಖಾತೆ ಹಂಚಿಕೆ ಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ. ಹೈಕಮಾಂಡ್ ಅನುಮೋದನೆ ಪಡೆದು ಪಟ್ಟಿ ರಿಲೀಸ್ ಆಗಿದೆ. ಈಗ ಲೋಕಭವನಕ್ಕೆ ರವಾನೆಯಾಗಿದೆ ಖಾತೆ ಹಂಚಿಕೆಯ ಪಟ್ಟಿ. ಖಾತೆ ಪಟ್ಟಿಗೆ ಗವರ್ನರ್ ಗೆಹ್ಲೋಟ್ ಅನುಮೋದನೆ ನೀಡಲಿದ್ದಾರೆ. ಯಾರಿಗೆ ಯಾವ ಖಾತೆ, ಯಾಕೆ ಅವರಿಗೆ ಈ ಖಾತೆನೇ ನೀಡಿದ್ದಾರೆ? ಕೆಲವರಿಗೆ ನಿರಾಸೆ ಆಗಿದೆ, ಇನ್ನು ಕೆಲವರಿಗೆ ಬಂಪರ್ ಆಫರ್ ಸಿಕ್ಕಿದೆ. ಯಾರ ಲಾಬಿ ಕೆಲಸ ಮಾಡಿತ್ತು, ಯಾರ ಲಾಬಿ ಕೆಲಸ ಮಾಡಲಿಲ್ಲ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ನೀಡ್ತಾ ಹೋಗ್ತೇವೆ. ನೋಡಿ, ಸಚಿವರಿಗೆ ಕೊನೆಗೂ ಖಾತೆ ಭಾಗ್ಯ ಲಭಿಸಿದೆ. ಒಂದು ಕಡೆ ಆ ಖಾತೆ ಬೇಕು, ಈ ಖಾತೆ ಬೇಕು ಅಂತ ಖ್ಯಾತೆ ತೆಗೆದಿದ್ದಂಥ ಸಚಿವರಿಗೆ ಕೊನೆಗೂ ಖಾತೆ ಹಂಚಿಕೆಯಾಗಿದೆ. ಒಂದು ಕಡೆ ಪ್ರಮುಖ ಸಚಿವರು ನನಗೆ ಈ ಖಾತೆನೇ ಬೇಕು ಅಂತ ಹೈಕಮಾಂಡ್ ಬಾಗಿಲನ್ನು ತಟ್ಟಿದ್ರು. ಅಲ್ಲೀಗ ಹಳೆದು ತೂಗಿ ಖಾತೆ ಹಂಚಿಕೆಯಾಗಿದೆ. ಈಗ ಅದರ ಪಟ್ಟಿ ಕೂಡ ರಿಲೀಸ್ ಆಗಿದೆ. ಹೈಕಮಾಂಡ್ ಅನುಮೋದನೆ ಪಡೆದು ಈಗ ಪಟ್ಟಿ ರಿಲೀಸ್ ಆಗಿದ್ದು ಲೋಕಭವನಕ್ಕೆ ಹಾಗಾದರೆ ರವಾನೆಯಾಯ್ತಾ? ಖಾತೆ ಹಂಚಿಕೆ ಪಟ್ಟಿ ಕೊನೆಗೂ ರವಾನೆಯಾಗಿದ್ದು ಖಾತೆ ಪಟ್ಟಿಗೆ ಗವರ್ನರ್ ಗೆಹ್ಲೋಟ್ ಅವರು ಅನುಮೋದನೆಯನ್ನು ನೀಡಿದ್ದಾರೆ. ಯಾರ್ಯಾರಿಗೆ ಹಾಗಾದರೆ ಯಾವ ಖಾತೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಸಹಜವಾಗಿ ಮೂಡಿರುತ್ತೆ. ಯಾಕೆ ಅವರಿಗೆ ಈ ಖಾತೆನೇ ನೀಡಿದ್ರು ಅನ್ನೋದರ ಬಗ್ಗೆ ಎಳೆ ಎಳೆಯಾಗಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನೀಡಲಿಕ್ಕೆ ಹೊರಟಿದ್ದೇವೆ. ಯಾರ ಲಾಬಿ ಕೆಲಸ ಮಾಡಿಲ್ಲ ಹಾಗಾದರೆ? ಹಿರಿಯ ಶಾಸಕ ರಾಮಲಿಂಗಾರೆಡ್ಡಿ ಅವರು ಸಹಿತ ಈಗ ಅವರ ಖಾತೆ ಬದಲಾವಣೆಯಾಗಿದೆ. ಹಿರಿಯ ರಾಮಲಿಂಗಾರೆಡ್ಡಿ ಬಯಸಿದ್ದು ಒಂದು ಖಾತೆ, ಕೊಟ್ಟಿದ್ದು ಮತ್ತೊಂದು. ಆದರೆ ಸಿಎಂ ಡಿಕೆ ದಯಪಾಲಿಸಿದ್ದು ಬೇರೆ ಖಾತೆ ಅವರಿಗೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಮೇಲೆ ರೆಡ್ಡಿ ಕಣ್ಣಿತ್ತು. ಆದರೆ ಕೃಷ್ಣ ಬೈರೇಗೌಡ ಬಳಿಯೇ ಬೆಂಗಳೂರು ಖಾತೆ ಉಳಿದಿದೆ. ಇದೊಂದು ಪ್ರಬಲ ಖಾತೆ. ಜಲಸಂಪನ್ಮೂಲವನ್ನ ಕಳೆದುಕೊಂಡಂತ ರೆಡ್ಡಿ ಅವರು ಜಲಸಂಪನ್ಮೂಲ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಇಷ್ಟು ದಿನ. ಈಗ ಅರಣ್ಯ ಮತ್ತು ಪರಿಸರ ಖಾತೆಯನ್ನು ನೀಡಲಾಗಿದೆ. ಆದರೆ ಬೆಂಗಳೂರಿನ ರಾಮಲಿಂಗಾರೆಡ್ಡಿ ಇದನ್ನ ಬಯಸಿರಲಿಲ್ಲ. ಅವರಿಗೆ ಇಷ್ಟನೇ ಇರಲಿಲ್ಲ ಈ ಖಾತೆ. ರಾಮಲಿಂಗಾರೆಡ್ಡಿ ಮತ್ತೊಮ್ಮೆ ರೆಬೆಲ್ ಆಗುವಂತ ಸಾಧ್ಯತೆ ಈಗ ಹೆಚ್ಚಳವಾಗಿದೆ. ಮೊದಲೇ ಒಂದು ಕಡೆ ಶಾಸಕರ ಅಸಮಾಧಾನ, ಸಚಿವರ ಖಾತೆ ಲೆಕ್ಕಾಚಾರ ಇವೆಲ್ಲವೂ ಈಗ ಡಿಕೆಶಿಗೆ ಟೆನ್ಷನ್ ಶುರುವಾಗಿತ್ತು. ಇದರ ಮಧ್ಯೆ ಈಗ ರಾಮಲಿಂಗಾರೆಡ್ಡಿ ಅವರು ಬಯಸಿದ್ದೇ ಬೇರೆ, ಅವರಿಗೆ ನೀಡಿದ ಖಾತೆನೇ ಬೇರೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ಈಗ ಗರಂ ಆಗುವಂತ ಚಾನ್ಸಸ್ ಕೂಡ ಇದೆ. ಹಿರಿಯ ರಾಮಲಿಂಗಾರೆಡ್ಡಿ ಬಯಸಿದ್ದು ಒಂದು ಖಾತೆ, ಆದ್ರೆ ಅವರಿಗೆ ದಯಪಾಲಿಸಿದ್ದು ಬೇರೆ ಖಾತೆನೇ ಹೈಕಮಾಂಡ್. ಹಿರಿಯ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಸಚಿವರಾಗಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಆದ್ರೀಗ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ತೆಗೆದು ಈಗ ಅವರಿಗೆ ಅರಣ್ಯ ಇಲಾಖೆಯನ್ನು ನೀಡಲಾಗಿದೆ. ಹಾಗಾದರೆ ರಾಮಲಿಂಗಾರೆಡ್ಡಿ ಅವರು ಮುಂದೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಈ ಬಗ್ಗೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಿರಿಯ ರಾಮಲಿಂಗಾರೆಡ್ಡಿ ಬಯಸಿದ್ದು ಒಂದು ಖಾತೆ, ಆದರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಅವರಿಗೆ ದಯಪಾಲಿಸಿದ್ದೇ ಬೇರೆ ಅನ್ನೋದು ಈಗ ರಾಮಲಿಂಗಾರೆಡ್ಡಿ ಅವರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹಾಗಾದರೆ ಕೊನೆಗೂ ಸಿಎಂ ಡಿಕೆ ಸಂಪುಟದ ಖಾತೆ ಹಂಚಿಕೆ ಇನ್ನೂ ಸಚಿವರಲ್ಲಿ ಅಸಮಾಧಾನ ಇದೆ ಅಂತ ಕಾಣ್ತಾ ಇದೆ. ಹಳೆ ಮೈಸೂರಿನ ಸಚಿವರಿಗೆ ಡಿಕೆ ಸರ್ಕಾರದಲ್ಲಿ ಬಂಪರ್ ಆಫರ್ ಅನ್ನ ನೀಡಲಾಗ್ತಾ ಇದೆ. ಹಾಗಾದ್ರೆ ಏನದು ಬಂಪರ್ ಆಫರ್ ನೋಡೋಣ ಬನ್ನಿ. ಹಳೆ ಮೈಸೂರಿನ ಸಚಿವರಿಗೆ ಡಿಕೆ ಸರ್ಕಾರದಲ್ಲಿ ಬಂಪರ್ ಆಫರ್ ನೀಡಲಾಗಿದೆ. ಮಂಡ್ಯದ ಇಬ್ಬರು ಸಚಿವರಿಗೆ ಪ್ರಮುಖ ಖಾತೆಗಳ ಭಾಗ್ಯ ಲಭಿಸಿದೆ. ಈಗ ನಾಗಮಂಗಲದ ಚಲುವರಾಯ ಸ್ವಾಮಿಗೆ ಅದೃಷ್ಟವೋ ಅದೃಷ್ಟ. ಈಗ ಚಲುವರಾಯ ಸ್ವಾಮಿ ಕೈಗೆ ಬಂತು ಜಲಸಂಪನ್ಮೂಲ ಇಲಾಖೆ. ರಾಮಲಿಂಗಾರೆಡ್ಡಿ ಅವರು ಇದರಲ್ಲಿ ಈ ಒಂದು ಖಾತೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಆದ್ರೀಗ
ಚಲುವರಾಯಸ್ವಾಮಿ ಅವರಿಗೆ ಆ ಖಾತೆಯನ್ನು ನೀಡಲಾಗಿದೆ. ಇನ್ನು PM ನರೇಂದ್ರ ಸ್ವಾಮಿ ಈಗ ಕೃಷಿ ಖಾತೆಯ ಮಿನಿಸ್ಟರ್ ಆಗಿದ್ದಾರೆ. ಶಿವಲಿಂಗೇಗೌಡರಿಗೂ ಅಬಕಾರಿ ಖಾತೆ ದಯಪಾಲಿಸಿದ್ದಾರೆ DK ಶಿವಕುಮಾರ್ ಅವರು. ಮಾಗಡಿ ಬಾಲಕೃಷ್ಣಗೆ ಪೌರಾಡಳಿತ ಇಲಾಖೆಯನ್ನು ವಹಿಸಿದ್ದಾರೆ CM DK ಶಿವಕುಮಾರ್ ಅವರು. ಪುಟ್ಟರಂಗ ಶೆಟ್ಟಿಗೆ ಪಶು ಸಂಗೋಪನೆ ಇಲಾಖೆಯನ್ನು ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. ಹಾಗಾದ್ರೆ ಹಳೆ ಮೈಸೂರು ಭಾಗಕ್ಕೆ ಲಾಟ್ರಿ ಈ ಮೂಲಕ ಹಳೆ ಮೈಸೂರು ಮತ ಗೆಲ್ಲಲು ಪ್ಲಾನ್ ಮಾಡಿಕೊಂಡ್ರ ಹಾಗಾದ್ರೆ DK ಶಿವಕುಮಾರ್ 2028ರ ಚುನಾವಣೆ ಗೆಲ್ಲುವ ಗುರಿಯೊಂದಿಗೆ DK ಶಿವಕುಮಾರ್ ಅವರು ಮುಂದಾಲೋಚನೆಯನ್ನ ಮಾಡಿ ಈ ರೀತಿಯಾಗಿ ಖಾತೆಯನ್ನು ಹಂಚಿಕೆ ಮಾಡಿದ್ರ ಅನ್ನೋದು ಈಗ ಹಲವು ಪ್ರಶ್ನೆಗಳಿಗೆ ಎಡೆ ಮಾಡಿ ಕೊಟ್ಟಿದೆ. ಬಂಪರ್ ಚಲುವರಾಯಸ್ವಾಮಿ ಅವರಿಗೆ ಜಲಸಂಪನ್ಮೂಲವನ್ನು ನೀಡಲಾಗಿದೆ. ಇನ್ನು ಹಳೆ ಮೈಸೂರಿನ ಕೆಲ ಸಚಿವರಿಗೆ ಈಗ DK ಈ ರೀತಿಯಾದಂತಹ ಬಂಪರ್ ಆಫರ್ ಕೊಡಲಿಕ್ಕೆ ಕಾರಣವಾದರೂ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಒಂದು ಕಡೆ 2028ರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು DK ಶಿವಕುಮಾರ್ ಅವರು ಈ ರೀತಿಯಾಗಿ ಖಾತೆ ಹಂಚಿಕೆ ಮಾಡಿದ್ರ, ಹಳೆ ಮೈಸೂರು ಭಾಗದ ಜನರ ಗಮನ ಸೆಳೆದ್ರ, ಮತ ಬಾಂಧವರ ಗಮನ ಸೆಳೆದ್ರ DK ಶಿವಕುಮಾರ್ ಅನ್ನೋದು ಹಲವು ಕಾರಣಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಸಚಿವರಿಗೆ DK ಸರ್ಕಾರದಲ್ಲಿ ಈಗ ಬಂಪರ್. ಅದರಲ್ಲಿ ಮಂಡ್ಯದ ಇಬ್ಬರು ಸಚಿವರಿಗೆ, ಪ್ರಮುಖ ಸಚಿವರಿಗೆ ಈಗ ಆ ಒಂದು ಪ್ರಮುಖ ಇಲಾಖೆಗಳನ್ನು, ಪ್ರಬಲ ಇಲಾಖೆಗಳನ್ನು ನೀಡಿದ್ದಾರೆ DK ಶಿವಕುಮಾರ್. ಹಾಗಾದರೆ ಮೈಸೂರಿನ ಜನತೆ ಯಾವ ರೀತಿ DK ಶಿವಕುಮಾರ್ ಅವರಿಗೆ 2028ರ ಎಲೆಕ್ಷನ್ನಲ್ಲಿ ಏನು ಬಂಪರ್ ಆಫರ್ ಕೊಡ್ತಾರೋ ಕಾದು ನೋಡಬೇಕಾಗಿದೆ.